ಸೈಡ್ ಬನ್ನಿ ಬನ್ನಿ. ಮೈಸೂರು, ಚಾಮರಾಜನಗರ ಅವರೆಲ್ಲ ಪ್ಲೇಸ್ಗಳು ಕೇಳಿ ನಾವು ಕೊಡೋ ಅಮೌಂಟ್ ಏನು ದೊಡ್ಡದಾಗಿ ಬೆಲೆ ಕಟ್ಟಕ್ಕೆ ನಾವು ನಮ್ಗೆ ಆತ್ಮಸ್ಥೈರ್ಯ ತುಂಬೋದು. ಹೋಗ್ಬೇಕು ಅವ್ರಿಗೆ ಆ ಧೈರ್ಯ ತುಂಬಬೇಕು ಅಂತ ಬಂದ್ರು. ಅವರು ನಮ್ಮ ಸುರೇಶ್ ಗೌಡ್ ಅವರು, ನಮ್ಮ ಗುರು ಅವರು, ನಮ್ಮ ಗೌರವ ಅಧ್ಯಕ್ಷರು ರವಿ ಪ್ರಕಾಶ್ ಬಂದಿದ್ದಾರೆ. ಎಲ್ಲ ನಮ್ಮ ಮೈಸೂರು ಅಧ್ಯಕ್ಷರು, ಕಾರ್ಯಾಧ್ಯಕ್ಷರು ಮೈಸೂರು ಬಂದಿದ್ದೀವಿ. ಚಿನ್ನಬೆಳ್ಳಿ ವರ್ತಕರು ಏನಂದ್ರೆ ರಾಮಾಯಣದಲ್ಲಿ ಆ ಶ್ರವಣ ಕುಮಾರನ ತಂದೆ ತಾಯಿಗಳಿಗೆ ಯಾವ ಪರಿಸ್ಥಿತಿ ಬರುತ್ತೆ ಇವ್ರನ್ನ ನೋಡಿದಾಗ ಹಂಗೆ ಅನಿಸ್ತಾ ಇದೆ. ಅದರಿಂದ ನಾವು ಮಾಡಿ ಇವತ್ತು ಕೊಟ್ಟಂಥ ಒಂದು ಸಣ್ಣ ಒಂದು ಇದು ಎಲ್ಲ ಇಡೀ ರಾಜ್ಯದ ಎಲ್ಲರಿಗೂ ಪ್ರೇರಣೆ ಆಗಬೇಕು. ಎಲ್ಲರೂ ಅವರ ಮನಸಾಹಿತ್ಯದಿಂದ ಸಹಾಯ ಮಾಡಬೇಕು ಅಂತ ನಾವು ಎಲ್ಲರಿಗೂ ಕೇಳ್ಕೊತೀವಿ. ಏನು ಮಾಡಿದ್ವಿ ಸರ್? ಹಾಂ ನಾವು ನಾವೆಲ್ಲ ಸೇರಿ ಒಂದು 60,000 ರೂಪಾಯಿ ಆರ್ಥಿಕ ಸಹಾಯ ಮಾಡಿದ್ದೀವಿ. ಮೈಸೂರಿಂದ ಬಂದಿದ್ದೀವಿ. ಚಿನ್ನಬೆಳ್ಳಿ ವರ್ತಕರು ನಾವು ಮೈಸೂರಿಂದ ಬಂದಿದ್ದೀವಿ. ಈ ಘಟನೆ ಬಗ್ಗೆ ಏನು ಹೇಳಕ್ಕೆ ಈ ಘಟನೆ ಬಗ್ಗೆ ಅವ್ರಿಗೆ ನ್ಯಾಯ ಸಿಗಬೇಕು ಅವ್ರಿಗೆ. ಆಮೇಲೆ ಅವರ ಪರಿಸ್ಥಿತಿನೇ ನಮಗೆ ತುಂಬ ಅನುಕಂಪ ಬಂದಿರೋದು. ಅವ್ರ ತಂದೆ ತಾಯಿ ಪರಿಸ್ಥಿತಿ, ಅವ್ರ ಮಗನ ನಾವು ನೋಡಿಲ್ಲ, ಅವ್ರು ನಮ್ಗೆ ಪರಿಚಯ ಇಲ್ಲ ಯಾರೂ. ಈಗ ಟಿ ವಿನಲ್ಲಿ ನಿಮ್ಮ ಮಾಧ್ಯಮಗಳಲ್ಲಿ ನೋಡಿ ನಮಗೆ ಮನಸ್ಸಿಗೆ ತುಂಬ ನೋವಾಗಿ ಇವ್ರಿಗೊಂದು ಯಾರು ಆರ್ಥಿಕ ಪರಿಸ್ಥಿತಿ ಇದು ಸಹಾಯ ಮಾಡ್ತಾ ಇಲ್ಲ. ನಾವೇ ಪ್ರಾರಂಭ ಮಾಡೋಣ, ಜನ ತಿಳ್ಕೊಂಡು ಮಾಡ್ಬೋದು ಮುಂದಕ್ಕೆ ಅಂತ ನಾವೊಂದು ಅಭಿಲಾಷೆ ಇಟ್ಕೊಂಡು ಅಷ್ಟು ದೂರ ಬಂದಿದ್ದೀವಿ. ಅವ್ನು ರವಿ ಪ್ರಕಾಶ್ ಅಂತ ನನ್ನ ಹೆಸರು. ಚಾಮುಂಡೇಶ್ವರಿ ಕ್ಷೇತ್ರದ ನಿಕಟಪೂರ್ವ ಅಧ್ಯಕ್ಷರು ಮತ್ತು ನಮ್ಮ ಸ್ನೇಹಿತರುಗಳೆಲ್ಲರೂ ನಾವು ಮೈಸೂರು ಜಿಲ್ಲೆಯಿಂದ ಬಂದಿದ್ದೀವಿ. ಏನು ರೇಣುಕಾಸ್ವಾಮಿ ಅವರ ಹತ್ಯೆ ಆಯಿತು, ಅವರ ಕುಟುಂಬ ವರ್ಗಕ್ಕೆ ಒಂದು ಸಾಂತ್ವನವನ್ನು, ಆತ್ಮಸ್ಥೈರ್ಯವನ್ನು ತುಂಬಬೇಕು, ಆ ನೋವಿನಲ್ಲಿ ಹೊರಗೆ ಬರಲಿ ಅನ್ನೋ ಒಂದು ಆತ್ಮಸ್ಥೈರ್ಯವನ್ನು ತುಂಬಿದ್ದೀವಿ. ನಮ್ಮ ಕೈಲಾದಷ್ಟು ಒಂದು ಸಹಾಯವನ್ನು ಮಾಡಿದ್ವಿ. ನಾವು ಜನಗಳಲ್ಲಿ ಕೇಳ್ಕೊಳ್ಳೋದು ಇಷ್ಟೇ, ಅವರ ಮುಂದಿನ ಜೀವನಕ್ಕೆ ಅನುಕೂಲ ಆಗಲಿ, ತಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಿ ಅಂತ ಕೇಳ್ಕೊತೀವಿ. ನಾವು ರಾಜ್ಯದ ಜನತೆಗೆ ಕೋರಿಕೆ ಮಾಡ್ತೀವಿ ಮತ್ತು ಆ ಕುಟುಂಬಕ್ಕೆ ಒಂದು ನ್ಯಾಯವನ್ನು ಕೊಡಿಸ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಒಬ್ಬ ನಟ ಅಥವಾ ಸಾಮಾನ್ಯ ಪ್ರಜೆ ಅಥವಾ ಕ್ರೂರಿ ಅಂತ ಬರಲ್ಲ. ಈ ಕ್ರೂರಿಯನ್ನ ಎಲ್ಲರೂ ಸಾಮಾನ್ಯ ಜನರಾಗಿ ನಾವು ಭಾರತೀಯ ಪ್ರಜೆ ಒಂದು ಮಾನವೀಯತೆ ದೃಷ್ಟಿಯಿಂದ ನಾವು ಖಂಡಿಸಲೇಬೇಕಾದಂಥ ಜವಾಬ್ದಾರಿ ನಮ್ಮೆಲ್ರಿಗೂ ಇದೆ. ಒಬ್ಬ ಮಾನವನ ಗುಣ ಅದು ಮಾನವೀಯತೆ. ಆ ಕ್ರೌರ್ಯವನ್ನು ಮರೆದಾಗ ಅವ್ರಿಗೆ ತಕ್ಕ ಸಾಕ್ಷಿ ಆಗಬೇಕು ಅನ್ನೋದು ನಮ್ಮೆಲ್ಲರ ಅಭಿಪ್ರಾಯ. ಅದು ಹೀರೋ ಅಥವಾ ಹೀರೋ ಅಲ್ಲ ಅಂತ ಬರಲ್ಲ. ಒಂದು ಮಾನವೀಯತೆ ನೆಲೆಗಟ್ಟಿನಲ್ಲಿ ನಾವು ನೋಡಿದಾಗ ಈ ಕೃತ್ಯವನ್ನು ಮಾಡಿದ ಯಾರೇ ಆಗಿರಲಿ ಎಲ್ಲರೂ ಅದು ಕ್ಷಮಿಸೋ ಅಂತ ಇಲ್ವೇ ಇಲ್ಲ. ಅದಕ್ಕೆ ಶಿಕ್ಷೆ ತಕ್ಕ ಶಿಕ್ಷೆ ಆಗಬೇಕು ಅಂತ ನಮ್ಮೆಲ್ಲರ ಕೊಲೆ ಆರೋಪಿ ಒಬ್ಬ ಪ್ರಭಾವಿ ಇದ್ದಾರೆ, ತನಿಖೆ ಕರೆಕ್ಟ್ ಅಂದರೆ ಈ ದೇಶದ ಕಾನೂನು ಅಷ್ಟು ಗಟ್ಟಿಯಾಗಿದೆ ಮತ್ತು ಅದಕ್ಕೆ ಆದಂಥ ಒಂದು ವ್ಯವಸ್ಥಿತವಾಗಿ ಏನು ತನಿಖೆ ಆಗಬೇಕು ಆಗ್ತಾ ಇದೆ. ಆ ನ್ಯಾಯದೇವತೆ ಮೇಲೆ ನಮ್ಗೆಲ್ರಿಗೂ ನಂಬಿಕೆ ಇದೆ, ವಿಶ್ವಾಸ ಇದೆ. ಹಾಗಾಗಿ ನಾವು ಆ ನ್ಯಾಯದೇವತೆಯನ್ನು ನಾವು ಕೇಳ್ಕೋಬೇಕಾಗುತ್ತೆ. ನಾನು ಮಹೇಶ್ ಅಂತೇಳಿ ಚಾಮುಂಡೇಶ್ವರಿ ಕ್ಷೇತ್ರ ನಿಕಟಪೂರ್ವ ಅಧ್ಯಕ್ಷ.